ಇದರಲ್ಲಿ ಮೊದಲನೇ ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ ನಿಮ್ಗೆ ಏನಂದರೆ ಎಕೋಟೋನ್ ಅಂತ ಮೊದಲನೇ ಕಾನ್ಸೆಪ್ಟು. ಎಕೋಟೋನ್ ಅಂದರೆ ಇಟ್ ಈಸ್ ಅ ಝೋನ್ ಆಫ್ ಜಂಕ್ಷನ್ ದಟ್ ಇಸ್ ಬಿಟ್ವೀನ್ ಟು ಆರ್ ಮೋರ್ ಡೈವರ್ಸ್ ಎಕೋಸಿಸ್ಟಮ್ಸ್ ಅಂತ ಹೇಳಿ. ಎಕ್ಸಾಂಪಲ್ ಮ್ಯಾಂಗ್ರೋವ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಈಸ್ಚುರಿ ಆ್ಯಂಡ್ ರಿವರ್ ಬ್ಯಾಂಕ್ ಎಕ್ಸೆಟ್ರಾ. ಅಂದರೆ ಇಲ್ಲಿ ಏನಪ್ಪ ಹೇಳ್ತಿದೆ ಅಂತ ಹೇಳಿದ್ರೆ, ಐ ಥಿಂಕ್ ಹ್ಯಾವ್ ಅ ಪಿಕ್ಚರ್. ಇಲ್ಲಿ ನೋಡಿ, ಎರಡು ಡಿಫ್ರೆಂಟ್ ಎಕೋಸಿಸ್ಟಮ್ಗಳ ಮಧ್ಯದಲ್ಲಿ ಬರೋದನ್ನು ನಾವು ಎಕೋಟೋನ್ ಅಂತ ಕರಿತೀವಿ. ಇಲ್ಲಿ ಏನಿದೆ ನಿಮಗೆ, ಲೇಕ್ ಹೆಬಿಟಾಟ್ ಇದೆ. ಏನಿದೆ ಇಲ್ಲಿ? ಲೇಕ್ ಹೆಬಿಟಾಟ್. ಇಲ್ಲಿ ಯಾವ ಹೆಬಿಟಾಟ್ ಇದೆ? ಫಾರೆಸ್ಟ್ ಹೆಬಿಟಾಟ್. ಇದು ಎರಡೂ ಕೂಡ ಓವರ್ಲ್ಯಾಪ್ ಆಗೋ ರೀಜನ್ ಇದೆಯಲ್ಲ, ಇದನ್ನೇನಂತ ಕರಿತೀವಿ? ಇಲ್ಲಿ ಸ್ಪೆಸಿಫೈ ಮಾಡಿದ್ದೀವಿ ನಾವಿಲ್ಲಿ ಇದನ್ನು ಎಕೋಟೋನ್ ಅಂತ. ಯಾಕೆಂತ ಹೇಳಿದ್ರೆ ನೋಡಿ, ಇಲ್ಲಿ ಇರುವಂಥ ಎನಿಮಲ್ಗಳಿಗಿಂತ ಇಲ್ಲಿ ಎನಿಮಲ್ಗಳು ಜಾಸ್ತಿ ಇರ್ತವೆ, ಇಲ್ಲಿರೋ ಎನಿಮಲ್ಗಳಿಗಿಂತ ಇಲ್ಲಿ ಎನಿಮಲ್ಗಳು ಜಾಸ್ತಿ ಇರ್ತವೆ. ಕರೆಕ್ಟ್ ಅಲ್ಲ? ನೀವು ಯಾವುದಾದ್ರೂ ಒಂದು ಕೆರೆ ದಂಡೆ ಹತ್ರ ಸಂಜೆ ಟೈಮ್ ಹೋಗಿ, ಕೆರೆ ಒಳಗಡೆ ಇರುವಂಥ ಮೋಸ್ಟ್ ಆಫ್ ದ ಎನಿಮಲ್ಸ್, ಉಭಯವಾಸಿಗಳಂತ ಏನು ಕರಿತೀವಿ, ಅವೆಲ್ಲ ದಡೆಗೆ ಬಂದು ಕೂತಿರ್ತವೆ. ಕಪ್ಪೆ, ಅದರ್ ಇನ್ಸೆಕ್ಟ್ಸು, ಎನಿಮಲ್ಸು, ಇದೆಲ್ಲ ಪ್ಲೇ ಗ್ರೌಂಡ್ ಇದ್ದಂಗೆ ಅದಕ್ಕೆ. ಎಕೋಟೋನ್ ಈಸ್ ನಥಿಂಗ್ ಬಟ್ ಎ ಪ್ಲೇ ಗ್ರೌಂಡ್. ಇಟ್ ಇಸ್ ಅ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಟೂ ಎಕೋಸಿಸ್ಟಮ್. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ, ಎರಡು ಡಿಫರೆಂಟ್ ಎಕೋಸಿಸ್ಟಮ್ಗಳ ಮಧ್ಯದಲ್ಲಿ ಕಂಡು ಬರುತ್ತೆ. ಇದನ್ನೇನಂತ ಕರಿತೀವಿ ನಾವು? ಎಕೋಟೋನ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇದು ಲ್ಯಾಂಡ್ ಎಕೋಸಿಸ್ಟಮ್ಮು, ಇದು ಎಕ್ವಿಟಿಕ್ ಎಕೋಸಿಸ್ಟಮ್. ಕರೆಕ್ಟ್ ಅಲ್ಲ? ಇದ್ರ ಮಧ್ಯದಲ್ಲಿ ಬರೋದೇನು? ಟ್ರಾನ್ಸಿಷನ್ ಝೋನ್. ಇದು ಬದಲಾವಣೆ ಆಗುವಂಥ ಜಾಗ. ಇಲ್ಲಿ ಹೆಚ್ಚು ಎನಿಮಲ್ಗಳು ಇರ್ತವೆ, ಅದನ್ನೇ ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ನಾನು ಮುಂದೆ ಹೇಳ್ತೀನಿ ನಿಮಗೆ. ಇದನ್ನು ಎಕೋಟೋನ್ ಅಂತ ಕರಿತೀವಿ ನಾವು. ದಿಸ್ ರೀಜನ್ ಈಸ್ ಕಾಲ್ಡ್ ಎಕೋಟೋನ್. ಹಾಗಾದರೆ ಎಕ್ಸಾಮ್ಸಲ್ಲಿ ಪ್ರಶ್ನೆ ಬರ್ಬೋದು, ಪ್ರೊಡಕ್ಟಿವಿಟಿ ಲ್ಯಾಂಡ್ ಎಕೋಸಿಸ್ಟಮಲ್ಲಿ ಜಾಸ್ತಿ ಆಗುತ್ತಾ, ಎಕ್ವಿಟಿಕ್ ಎಕೋಸಿಸ್ಟಮಲ್ಲಿ ಜಾಸ್ತಿ ಆಗುತ್ತಾ, ಎಕೋಟೋನಲ್ಲಿ ಜಾಸ್ತಿ ಆಗುತ್ತಾ ಅಂದರೆ ಎಕೋಟೋನಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಏಕೆಂದರೆ ಮೆಜಾರಿಟಿ ಎನಿಮಲ್ಸ್ ವುಡ್ ಲವ್ ಟು ಸ್ಟೇ ಇನ್ ದಿಸ್ ರೀಜನ್. ಇಟ್ ಇನ್ ದ ಪಾಯಿಂಟ್. ಸೊ ಥಿಂಕ್ ಅಬೌಟ್ ಇಟ್. ಅಂದರೆ ಸಿಂಪಲ್ಲಾಗಿ ಈಗ ನೀವು ನಿಮ್ಮ ಮನೆಯಲ್ಲಿ ಅತ್ಯಂತ ಹೆಚ್ಚು ಟೈಮ್ ಎಲ್ಲಿ ಕಳೀತೀರಿ? ಕಿಚನಲ್ಲ, ರೂಮಲ್ಲ, ಎಲ್ಲಿ? ಹಾಲಲ್ಲಿ, ಲಿವಿಂಗ್ ಏರಿಯಾ. ಇದು ಲಿವಿಂಗ್ ಏರಿಯಾ ಇದ್ದಂಗೆ ಎನಿಮಲ್ಸ್ಗಳಿಗೆ ಹೆಚ್ಚು ಸಮಯ ಎಲ್ಲಿ ಕಳೀತಾವವು? ಲಿವಿಂಗ್ ಏರಿಯಾದಲ್ಲಿ. ಕಡಿಂದ ಪಾಯಿಂಟ್. ಸರ್ ಫಿಶ್ ಇಲ್ವಲ್ಲ ಅಂತ ಕೇಳಿಬಿಡಿ, ಫಿಶ್ ಬರಲ್ಲ ಇಲ್ಲಿಗೆ. ಓಕೆ, ಹಾಂ, ಆದರೆ ಅದು ಮಿಸ್ಸಾಗಿ ಬಂದಿರ್ತವೆ, ಇಂಟೆನ್ಷನಲ್ಲಿ ಬಂದಿರಲ್ಲ, ಬೈ ಮಿಸ್ಟೇಕಾಗಿ ಬಂದಿರ್ತವೆ. ನಾವು ಯಾರಾದರೂ ವಾಪಸ್ ತೆಗೆದು ಒಳಗಡೆ ಹಾಕ್ಬೇಕು ಅದನ್ನು. ಇಲ್ಲ ಅಂದರೆ ಅದು ಏನಾಗುತ್ತೆ, ದಡದಲ್ಲಿರೋ ಫಿಶ್ಶು ನಿಮ್ಮನೆ ಪ್ಲೇಟಲ್ಲಿರುತ್ತೆ ನಾಳೆ. ಹಾಂ, ಐ ಡೆಫಿನೆಟ್ಲಿ ಸೇ ನೋ, ಬಿಕಾಸ್ ಪಾಸಿಬಿಲಿಟೀಸ್ ಆರ್ ದೇರ್. ಯಾರಿಗೊತ್ತು, ಎಲ್ಲಾದರೂ ಒಂದು ಕಡೆ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಅದಕ್ಕೆ ನಾವು ಎಕ್ಸ್ಟ್ರೀಮ್ ಯಾವ ಫಿಶ್ಶು ಕೂಡ ಆಚೆಗೆ ಬರಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ದೇ ವಿಲ್ ಕಮ್ ಆ್ಯಂಡ್ ಗೋ, ದೇ ವಿಲ್ ಟು ಜಂಪ್ ಮಾಡ್ತಾವಲ್ಲ ಮೇಲೆ ಜಂಪ್ ಮಾಡಿ ಯಾರೇನಿದ್ದಾರೆ ಎಲ್ಲ ನೋಡಿಕೊಂಡು, ಆಕ್ಸಿಜನ್ ಎಕ್ಸ್ಟ್ರಾ ಬೇಕು ಅಂದಾಗ ಎಕ್ಸ್ಟ್ರಾ ಆಕ್ಸಿಜನ್ ತೊಗೊಂಡು ದೆನ್ ದೇ ವಿಲ್ ಗೋ ಇನ್ ಡೀಪ್. ರೈಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕೋಟೋನ್, ಅದರಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದರೆ ಭಾಳ ಸಿಂಪಲ್. ಇಟ್ ಮೇ ಬಿ ಎ ನ್ಯಾರೋ ಅಂತ ಹೇಳಿದ್ರೆ ಕೆಲವು ಸರಿ ಏನಾಗುತ್ತೆ, ಗ್ರಾಸ್ಲ್ಯಾಂಡ್ ಮತ್ತು ಫಾರೆಸ್ಟ್. ಗ್ರಾಸ್ಲ್ಯಾಂಡ್ ಆದಮೇಲೆ ಫಾರೆಸ್ಟ್ ಇದೆ ನಿಮಗೆ, ಭಾಳ ಹತ್ತಿರದಲ್ಲಿರುತ್ತೆ, ಅಷ್ಟು ನ್ಯಾರೋ ಇರ್ಬೋದು. ಅಥವಾ ವೈಡ್ ಅಂದರೆ ಫಾರೆಸ್ಟ್ ಆ್ಯಂಡ್ ಡೆಸರ್ಟ್. ಫಾರೆಸ್ಟ್ ಎಲ್ಲ ಆಯಿತು, ಫಾರೆಸ್ಟ್ ಆದಮೇಲೆ ತುಂಬ ದೂರ ಆದಮೇಲೆ ತಾನೇ ಡೆಸರ್ಟ್ ಸಿಗೋದು ನಮಗೆ. ಅಷ್ಟು ದೊಡ್ಡದಾದರೂ ಇರ್ಬೋದು ಎಕೋಟೋನು. ಸ್ಮಾಲು ಇರುತ್ತೆ, ದೊಡ್ಡದು ಇರುತ್ತೆ ಅಂತ ಹೇಳ್ತಾ ಇದೆ. ಇಟ್ ಈಸ್ ಅ ಝೋನ್ ಆಫ್ ಟ್ರಾನ್ಸಿಷನ್, ಹೆನ್ಸ್ ಅ ಝೋನ್ ಆಫ್ ಟೆನ್ಷನ್. ಅರ್ಥ ಏನು? ಝೋನ್ ಆಫ್ ಟ್ರಾನ್ಸಿಷನ್ ಅಂದ್ರೇನು? ಅತ್ಯಂತ ಹೆಚ್ಚು ಎನಿಮಲ್ ಇರ್ತವೆ ಅಂತ ಹೇಳಿದ್ರೆ ಅಲ್ಲಿ ಅತ್ಯಂತ ಹೆಚ್ಚು ಟೆನ್ಷನ್ಸ್ ಇರುತ್ತೆ ಅಂತ ಅರ್ಥ. ಟೆನ್ಷನ್ ಅಂದ್ರೇನು? ವಾಟ್ ಯು ಮೀನ್ ಬೈ ಟೆನ್ಷನ್ ಇಯರ್? ಸರ್ವೈವಲ್. ಕರೆಕ್ಟ್ ಅಲ್ವಾ? ಒಂದು ಎನಿಮಲ್ ಇದ್ದಾಗ ಇನ್ನೊಂದು ಎನಿಮಲ್ ಯಾಕೆ ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಇನ್ಸೆಕ್ಟ್ ಇದೆ ಅಂತ ಹೇಳಿದ್ರೆ, ಒಂದು ಬರ್ಡ್ ಬರುತ್ತೆ ಅಂತ ಹೇಳಿದ್ರೆ, ಬರ್ಡ್ ಇನ್ಸೆಕ್ಟ್ ತಿನ್ನೋಕ್ಕೆ ಬರುತ್ತೆ. ಕರೆಕ್ಟ್ ಅಲ್ವಾ? ಈ ಥರ ಏನಾಗುತ್ತೆ, ಕಾಂಪಿಟೇಷನ್ ಇರುತ್ತೆ, ಇಂಟ್ರಾಕ್ಷನ್ಸ್ ಇರುತ್ತೆ, ಅವು ತಪ್ಪಿಸ್ಕೊಳ್ಳೋಕೆ ನೋಡ್ತವೆ. ಅದು ಒಂದೇ ಒಂದು ಇನ್ಸೆಕ್ಟ್ ಇದೆ ಅಂದರೆ 2-3 ಬರ್ಡ್ಗಳು ಬಂದಾಗ ಅದ್ರ ಮಧ್ಯೆ ಮತ್ತೆ ಕಾಂಪಿಟೇಷನ್ ಬೀಳುತ್ತೆ ಅದನ್ನೇ ತಿನ್ನೋದಕ್ಕೆ. ನೀವು 4-5 ಕೋಳಿ ಇದ್ದಾಗ ಒಂದೇ ಒಂದು ಹುಳ ಹಾಕಿ ಹೆಂಗೆ ಕಿತ್ತಾಡ್ತವಲ್ಲ, ಸೊ ಇನ್ ದ ಸೇಮ್ ವೇ. ಸೊ ಅದಕ್ಕೆ ಅಲ್ಲಿ ಏನಾಗುತ್ತೆ, ಝೋನ್ ಆಫ್ ಟೆನ್ಷನ್ ಇರುತ್ತೆ ಬಿಕಾಸ್ ಆಫ್ ಕಾಂಪಿಟೇಷನ್. ಯೂಶಲಿ ನಂಬರ್ and the population density of the species of an ongoing community decreases as we move away from community or ecosystem. ಅಷ್ಟೇ. ಅಂದರೆ ಒಂದು ಕಮ್ಯುನಿಟಿ ಅಂದರೆ ಅಲ್ಲಿ ಏನು ಹೇಳ್ತಿದೆ ಅಂದರೆ, ಎಕೋಟೋನನ್ನು ಬಿಟ್ಟು ಆಚೆಗೆ ಹೋದಂಗೆ ಎನಿಮಲ್ಗಳ ಸಂಖ್ಯೆ ಏನಾಗುತ್ತೆ, ಕಮ್ಮಿ ಆಗುತ್ತೆ ಅನ್ನೋದನ್ನೇ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ದಟ್ಸ್ ಇಟ್. ಹತ್ತಿರ ಬಂದಂಗೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಎಕೋಟೋನ್ ಆಯ್ತಲ್ಲ. ನೆಕ್ಸ್ಟ್ ಬಂದು ಎಡ್ಜ್ ಎಫೆಕ್ಟ್ ಆ್ಯಂಡ್ ಎಡ್ಜ್ ಸ್ಪೀಸೀಸ್ ಅಂತ. ಅಂದರೆ
ಎಕೋಟೋನ್ಗೆ ರಿಲೆವೆಂಟ್ ಇದೆ. ನಾನು ಆವಾಗಲೇ ಹೇಳಿದೆ, ಎಕೋಟೋನ್ ಯಾವ ರೀಜನಲ್ಲಿರುತ್ತೋ ಆ ರೀಜನಲ್ಲಿ ನಂಬರ್ ಆಫ್ ಸ್ಪೀಸೀಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನಂಬರ್ ಆಫ್ ಸ್ಪೀಸೀಸು ಜಾಸ್ತಿ ಇರುತ್ತಲ್ಲ, ಅದನ್ನೇನಂತ ಕರಿತೀವಿ ನಾವು, ಎಡ್ಜ್ ಎಫೆಕ್ಟ್. ಎಡ್ಜ್ ಎಫೆಕ್ಟ್, ಅಲ್ಲಿ ಎಡ್ಜ್ ಇದೆ. ಎಡ್ಜ್ ಅಂದರೆ ಅಲ್ಲಿ ನೋಡಿ, ಇನ್ಸೆಕ್ಟ್ ಇದೆ ಅಂದರೆ ಬರ್ಡ್ ಬರ್ತವೆ. ಈಗ ನೋಡಿ, ಇನ್ಸೆಕ್ಟ್ ಇದೆ ಅಂದ್ಕೊಳ್ಳಿ, ಇನ್ಸೆಕ್ಟ್ ಇದರಲ್ಲಿ ರ್ಯಾಟ್ ಬರುತ್ತೆ, ಫ್ರಾಗ್ ಬರುತ್ತೆ. ರ್ಯಾಟ್ ಫ್ರಾಗ್ ತಿನ್ನೋಕ್ಕೆ ಸ್ನೇಕ್ ಬರುತ್ತೆ. ಅಲ್ಲಿಗೆ ಒಂದಕ್ಕೆ ಇನ್ನೊಂದು ಡಿಪೆಂಡ್ ಆಗಿ ಬರುತ್ತಲ್ಲ, ಅಂದರೆ ಬಿಕಾಸ್ ಆಫ್ ಫುಡ್ ಈಸ್ ಅವೈಲಬಲ್, ಫುಡ್ ಈಸ್ ಅಬೆಂಡೆಂಟ್ಲಿ ಅವೈಲಬಲ್. ಫುಡ್ ಅವೈಲಬಿಲಿಟಿ ಇರೋದನ್ನ ಏನಾಗುತ್ತೆ, ಅದು ಕಾನ್ಸಂಟ್ರೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ಪ್ರೋಸೆಸನ್ನು ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಅಲ್ಲಿ ಅತ್ಯಂತ ಹೆಚ್ಚು ಕಂಡು ಬರುತ್ತಲ್ಲ ಎನಿಮಲ್ಸು, ಅದನ್ನು ಎಡ್ಜ್ ಸ್ಪೀಸೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಎಕೋಸಿಸ್ಟಮಲ್ಲಿ, ಈ ಎಕೋಸಿಸ್ಟಮಲ್ಲಿ ಎರಡರಲ್ಲೂ ಇಲ್ಲದೇ ಈ ಎಕೋಟೋನಲ್ಲಿ ಎಕ್ಸ್ಟ್ರಾ ಕಂಡು ಬರುತ್ತಲ್ಲ ಎನಿಮಲ್ಲು, ಅದನ್ನು ಎಡ್ಜ್ ಸ್ಪೀಸೀಸ್ ಅಂತ ಕರಿತೀವಿ. ಈ ಗ್ರಾಫ್ ನೋಡಿ ನಿಮಗೆ ಯು ಬೆಟರ್ ಅಂಡರ್ಸ್ಟ್ಯಾಂಡ್, ಭಾಳ ಕೇರ್ಫುಲ್ಲಾಗಿ ಗಮನಿಸಿ. ಇಲ್ಲಿ ಒಂದ್ಸರಿ ಸ್ಟೇಟ್ಮೆಂಟ್ ಓದಿ, ಅದಾದಮೇಲೆ ಗ್ರಾಫ್ ನೋಡಿ. ಸಮ್ಟೈಮ್ಸ್ ದ ನಂಬರ್ ಆಫ್ ಸ್ಪೀಸೀಸ್ ಆ್ಯಂಡ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ಸಮ್ ಆಫ್ ದ ಸ್ಪೀಸೀಸ್ ಇನ್ ದ ಎಕೋಟೋನ್ ಈಸ್ ಮಚ್ ಗ್ರೇಟರ್ ದೆನ್ ದ ಈದರ್ ಕಮ್ಯುನಿಟಿ ದಟ್ ಇಸ್ ಎಡ್ಜ್ ಎಫೆಕ್ಟ್. ಕರೆಕ್ಟ್ ಅಲ್ವಾ? ಅಂದರೆ ಲೇಕ್ ಎಕೋಸಿಸ್ಟಮಿಗೆ ಕಂಪೇರ್ ಮಾಡಿದ್ರೆ, ಫಾರೆಸ್ಟ್ ಎಕೋಸಿಸ್ಟಮ್ ಕಂಪೇರ್ ಮಾಡಿದ್ರೆ, ಎಕೋಟೋನಲ್ಲಿ ಸ್ಪೀಸೀಸ್ಗಳ ಸಂಖ್ಯೆ ಏನಾಗಿರುತ್ತೆ, ಜಾಸ್ತಿ ಇರುತ್ತಲ್ಲ, ಅದನ್ನೇನಂತ ಕರಿತೀವಿ, ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಆಯಿತಾ? ದ ಆರ್ಗ್ಯಾನಿಸಮ್ಸ್ ವಿಚ್ ಅಕ್ಕರ್ ಪ್ರೈಮ್ಯಾರಿಲಿ ಆರ್ ಮೋಸ್ಟ್ ಅಬೆಂಡೆಂಟ್ಲಿ ಇನ್ ದಟ್ ಝೋನ್ ಆರ್ ನೋನ್ ಆಸ್ ಎಡ್ಜ್ ಸ್ಪೀಸೀಸ್. ಪ್ರೈಮರಿಲಿ ಆ ಜಾಗದಲ್ಲಿ ಯಾವ ಎನಿಮಲ್ ಕಂಡು ಬರುತ್ತೋ, ಅಥವಾ ಅತ್ಯಂತ ಹೆಚ್ಚು ಎನಿಮಲ್ ಯಾವುದು ಕಂಡು ಬರುತ್ತೋ ಆ ಜಾಗದಲ್ಲಿ, ಅದನ್ನೇನಂತ ಕರಿತೀವಿ, ಎಡ್ಜ್ ಸ್ಪೀಸೀಸ್ ಅಂತ ಕರಿತೀವಿ. ಇನ್ ದ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಎಡ್ಜ್ ಸ್ಪೀಸೀಸ್ ಅಪ್ಲಿಕೇಬಲ್ ಟು ಬರ್ಡ್ಸ್. ಹೆಂಗೆ ಅಪ್ಲಿಕೇಬಲ್ ಆಗುತ್ತೆ ನೋಡೋಣ, ಭಾಳ ಕೇರ್ಫುಲ್ಲಾಗಿ ಗಮನಿಸಿ. ಇದನ್ನು, ಇದು ಎಕೋಸಿಸ್ಟಮ್ ಎ. ನೀವು ಯಾವುದಾದ್ರೂ ಅಂದ್ಕೊಳ್ಳಿ, ಲೇಕ್ ಆದರೂ ಅಂದ್ಕೊಳ್ಳಿ, ಅದನ್ನು ಫಾರೆಸ್ಟ್ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಎಕೋಸಿಸ್ಟಮ್ ಎ. ಎಕೋಸಿಸ್ಟಮ್ ಎನಲ್ಲಿ ರೆಡ್ ಟ್ರಯಾಂಗಲ್ ಇದೆಯಾ, ಅಂದರೆ ಸ್ಕ್ವೇರ್ ಇದೆಯಾ? ರೆಡ್ ಸ್ಕ್ವೇರ್ ಇದೆ, ಯೆಲ್ಲೋ ಸ್ಕ್ವೇರ್ ಇದೆ, ಬ್ಲೂ ಸ್ಕ್ವೇರ್. ಟೋಟಲ್ ಸ್ಪೀಸೀಸ್ ಎಷ್ಟಾಯಿತು? 3 ಸ್ಪೀಸೀಸ್. ಇದೇ ರೀತಿ ನೀವು ಸೈಟ್ ಬಿಗೆ ಬನ್ನಿ. ಸೈಟ್ ಬಿನಲ್ಲಿ ಯಾವ್ಯಾವ ಸ್ಪೀಸೀಸ್ ಇದೆ? ಸರ್ಕಲ್ಸು. ರೆಡ್ ಸರ್ಕಲ್ ಇದೆಯಾ? ಬ್ಲೂ ಸರ್ಕಲ್, ಯೆಲ್ಲೋ ಸರ್ಕಲ್ ಇದೆ. ಕರೆಕ್ಟ್ ಅಲ್ವಾ? ಒಟ್ಟು ಎಷ್ಟು ಸ್ಪೀಸೀಸು? 3 ಸ್ಪೀಸೀಸ್. ಆ ಎಕೋಸಿಸ್ಟಮಲ್ಲೂ 3 ಸ್ಪೀಸೀಸ್ ಇದೆ, ಈ ಎಕೋಸಿಸ್ಟಮಲ್ಲೂ 3 ಸ್ಪೀಸೀಸ್ ಇದೆ. ಈ ಎರಡೂ ಎಕೋಸಿಸ್ಟಮ್ಗಳ ಮಧ್ಯೆ ಬರೋದು ಯಾವುದು? ಎಕೋಟೋನ್. ಈ ಎಕೋಟೋನಲ್ಲಿ ಎಷ್ಟು ಸ್ಪೀಸೀಸ್ ಇದೆ ನೋಡೋಣ. ಇಲ್ಲಿ ಸ್ಕ್ವೇರ್ ಇದೆ, ರೆಡ್ ಸ್ಕ್ವೇರು, ಯೆಲ್ಲೋ ಸ್ಕ್ವೇರ್, ಬ್ಲೂ ಸ್ಕ್ವೇರ್ ಇದೆಯಾ? ಇದೆಯಾ ಇಲ್ವಾ? ಇದೆ. ಅದರ ಜೊತೆಗೆ ರೆಡ್ ಸರ್ಕಲ್ ಇದೆಯಾ, ಯೆಲ್ಲೋ ಸರ್ಕಲ್ ಇದೆಯಾ, ಬ್ಲೂ ಸರ್ಕಲ್ ಇದೆ. ಟೋಟಲ್ ಎಷ್ಟಾಯಿತು? 6. ಇದರ ಜೊತೆಗೆ ಇಲ್ಲೂ ಇಲ್ದಲ್ಲಿರೋ ಸ್ಪೀಸೀಸ್, ಇಲ್ಲೂ ಇಲ್ದಲ್ಲಿರೋ ಸ್ಪೀಸೀಸ್ ಕೂಡ ಇದೆ. ಯಾವುದದು? ಟ್ರಯಾಂಗಲ್. ರೆಡ್ ಟ್ರಯಾಂಗಲ್ಲು, ಬ್ಲೂ ಟ್ರಯಾಂಗಲ್ಲು, ಯೆಲ್ಲೋ ಟ್ರಯಾಂಗಲ್. ಅಲ್ಲಿಗೆ ನಂಬರ್ ಆಫ್ ಸ್ಪೀಸೀಸ್ ಏನಾಯ್ತು ಇಲ್ಲಿ? ಜಾಸ್ತಿ ಆಯಿತಾ ಇಲ್ವಾ? ಎಷ್ಟಾಯಿತು ಟೋಟಲ್ ಸ್ಪೀಸೀಸು? 9 ಸ್ಪೀಸೀಸ್ ಆಯಿತು. ಇದನ್ನೇನಂತ ಕರಿತೀವಿ? ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಕಂಡುಬರುವಂಥ 9 ಸ್ಪೀಸೀಸನ್ನು ಏನಂತ ಕರಿತೀವಿ? ಎಡ್ಜ್ ಸ್ಪೀಸೀಸ್ ಅಂತ ಕರಿತೀವಿ. ಅಕಸ್ಮಾತ್ ಇದರಲ್ಲಿ ಏನಾದ್ರೂ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕಮ್ಯುನಿಟಿ ಜಾಸ್ತಿ ಡಾಮಿನೇಟ್ ಆದರೆ ಅದನ್ನು ಎಡ್ಜ್ ಸ್ಪೀಸೀಸ್ ಅಂತ ಕರಿತೀವಿ. ಕಡಿಂದ ದ ಪಾಯಿಂಟ್. ಸೊ ಇದು ಎಡ್ಜ್ ಎಫೆಕ್ಟ್, ಅಂದರೆ ಎಕೋಟೋನಿಗೆ ರಿಲೇಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್. ಗೊತ್ತಾಯ್ತಾ? ಸೊ ಎಡ್ಜ್ ಎಫೆಕ್ಟ್ ಎಲ್ಲಾಗುತ್ತೆ? ಎಕೋಟೋನ್ ರೀಜನಲ್ಲಿ ಆಗುತ್ತೆ. ಎಡ್ಜ್ ಎಫೆಕ್ಟ್ ಅಂದ್ರೇನು? ಎರಡೂ ಎಕೋಸಿಸ್ಟಮ್ಗಳಿಗೆ ಕಂಪೇರ್ ಮಾಡಿದಾಗ ಎಕೋಟೋನಲ್ಲಿ ಅನಿಮಲ್ಗಳ ಸಂಖ್ಯೆ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಅದನ್ನು ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಅಲ್ಲಿ ಪ್ರಿಡಾಮಿನೆಂಟಾಗಿ, ಅತ್ಯಂತ ಹೇರಳವಾಗಿ, ಹೆಚ್ಚಾಗಿ, ಯುನೀಕಾಗಿ ಕಂಡುಬರುವಂಥ ಸ್ಪೀಸೀಸನ್ನು ಏನಂತ ಕರಿತೀವಿ? ಎಡ್ಜ್ ಸ್ಪೀಸೀಸ್ ಅಂತ ಕರಿತೀವಿ. ಬಟ್ ಇಲ್ಲಿ ನಮಗೆ ಹೇರಳವಾಗಿ ಇಲ್ಲ, ನಂಬರ್ ಅಬೆಂಡೆಂಟ್ ಇಲ್ಲ, ಆದರೆ ಯುನಿಕ್ನೆಸ್ ಇದೆ. ಯುನಿಕ್ ಯಾವುದು? ಟ್ರಯಾಂಗಲ್ಸ್. ಅದೇನಾಗುತ್ತೆ ಈ ಎಕೋಸಿಸ್ಟಮಲ್ಲಿ? ಎಡ್ಜ್ ಸ್ಪೀಸೀಸ್ ಆಗುತ್ತೆ. ಬಿಕಾಸ್ ಇದು ಸ್ಕ್ವೇರು ಮತ್ತು ಸರ್ಕಲ್ಸು ಕಾಮನ್ನು. ಸ್ಪೆಷಲ್ ಪ್ರೈಮರಿ ಯಾವುದಿಲ್ಲಿ ನಮಗೆ? ಟ್ರಯಾಂಗಲ್ಸ್. ಅದು ಎಡ್ಜ್ ಸ್ಪೀಸೀಸ್ ಆಗುತ್ತೆ. ಗಾಟ್ ಇಟ್?